ಗೈಸ್, ನಾನಿವತ್ತು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸಕ್ಕರಾಯಪಟ್ಟಣದಲ್ಲಿರೋ ವೆಂಕಟಾಚಲ ಅವಧೂತರ ಗದ್ಗೆ ಹತ್ರ ಬಂದಿದ್ದೆ. ಬನ್ನಿ ಅವ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂತ ತಿಳ್ಕೊಳ್ಳೋಣ. ಒಂದು ಪ್ರಶಾಂತವಾದ ಅಡಿಕೆ ತೋಟದ ಮಧ್ಯೆ ಇವರ ಗದ್ದುಗೆ ಇದೆ. ನೀವೇನಾದ್ರೂ ಈ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಸಕ್ಕರಾಯಪಟ್ಟಣಕ್ಕೆ ಬಂದು ಅಯ್ಯನಕೆರೆ ರೂಟ್ ಅಲ್ಲಿ 500 ಮೀಟರ್ ಟ್ರಾವೆಲ್ ಮಾಡಿದ್ರೆ ಒಂದು ಅಡಿಕೆ ತೋಟದ ಮಧ್ಯೆ ಈ ದಿವ್ಯ ಸನ್ನಿಧಿ ಸಿಗುತ್ತೆ. ಇವರು ವೆಂಕಟಾಚಲಯ್ಯ ಅಂತ ಪವಾಡ ಪುರುಷರು. ಇವರು ಯಾವ ಊರಿಂದ ಬಂದಿದ್ದ ನೀವೇನು ಹೇಳಬೇಕಾದ್ದಿಲ್ಲ. ಅವರೇ ನೇರವಾಗಿ ಇಂಥ ಊರಿಂದ ಬಂದಿದ್ದೆ, ಈ ಕೆಲಸಕ್ಕೆ ಬಂದಿದೆಯಾ, ನೀ ಇಂಥ ಬಸ್ ಹತ್ತಿದೆಯಾ, ಇದೇ ಹೋಟ್ಲಲ್ಲಿ ಊಟ ಮಾಡ್ಕೊಂಬಂದಿದ್ಯಾ, ನಿನ್ನ ಕೆಲಸ ಇದಲ್ವಾ ಅಂತ ನೇರವಾಗಿ ಕೇಳಿದರೆ ಪಕ್ಕ ಇರಲೇಬೇಕಾದ ವಿಚಾರನೇ ಅವ್ರು ಮಾತಾಡ್ತಿರೋದು. ಯಾವುದೇ ಸುಳ್ಳು ಇನ್ನೊಂದು ಇತ್ಯಾದಿ ಇಲ್ಲ. ಏನು ಆಮೇಲೆ ಅವರು ಇಲ್ಲಿಂದ ಯಾರೇ ಕಳ್ಳತನ ಮಾಡಿ ಅವ್ರ ಮನೆ ತಕ್ಕ ಹೋದ್ರೆ ಕಳ್ಳನ ಪಕ್ಕಾನೇ ಕದ್ದು ಇಂತನ್ಸವ ಇದೇ ಥರ ಕದ್ಕೊಂಬಂದಿದ್ಯಾ ಅಂತ ಹೇಳೋಂಥ ಪವಾಡ ಪುರುಷರು. ನಂತರ ಒಬ್ಬರು ಇಲ್ಲೇ ಬಳಕಾಯಿ ವ್ಯಾಪಾರ ಮಾಡೋಂಥ ಜನ, ಅವರು ದೊಡ್ಡ ರಾಶಿಯೊಳಗೆ ಬಾಳೆಕಾಯಿ ಇದ್ದದನ್ನ ಅದರೊಳಗೆ ಒಂದು ರಸಬಾಳೆ ಕೊನೆ ಇತ್ತು. ಅದನ್ನು ನೋಗಪ್ಪ, ನಿಮ್ಮ ಗೊನೆ ಒಳಗೆ ಒಂದು ರಸಬಾಳೆ ಗೊನೆ ಇದೆ ಅಂತೇಳಿ ಹೇಳಿರಿ. ಅವರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ರಸಬಾಳೆ ಅಂತೇಳಿ. ಆದರೆ ಇವರಿಗೆ ಅಲ್ಲಿರೋ ಗೊನೆಗಳದ್ದೆಲ್ಲ ಗೊತ್ತು. ಅದರಲ್ಲಿ ರಸಬಾಳೆ ಇದೆಯಲ್ಲ, ಅದನ್ನು ಇಂಥ ಜಾಗದಲ್ಲಿ ಇದ್ದೇ ಇದೆ, ಹೋಗಿ ಹುಡುಕು ಅಂತ ಹೇಳಿದಾಗ ಪಕ್ಕ ಇತ್ತು. ಆವಾಗ ಹೋಗಿ ತಗೊಂಡೋಗಿ ಅವ್ರ ಮನೆಗೆ ಕೊಟ್ಟರು. ಇವ್ರ ವಿಚಾರಗಳು ಈಗ ಹೇಳ್ತಾ ಇದ್ದರೆ ಇನ್ನೂ ಕೆಲವೊಂದಕ್ಕೂ ನನಗೆ ತಿಳ್ಕೊಂಡಿಲ್ಲ. ನಾನು ಅವರ ಆಶೀರ್ವಾದದಲ್ಲಿ ಬದುಕ್ತಾರನ್ನು ಅಂದರೆ ನಾನು ಒಪ್ಕೊಂತೀನಿ. ಯಾಕಪ್ಪ ಅಂದರೆ ನಾನು ತುಂಬ ಕಷ್ಟ ಇಲ್ಲ ಅವ್ರನ್ನ ಮೀಟ್ ಮಾಡಿ ಅವರು ಇದೇ ಥರ ಬದುಕ್ತೀಯ ಅಂತ ನನಗೆ ಹೇಳ್ಕೊಟ್ರು. ಅದು ಸತ್ಯ. ನಮ್ಮದು ಆಸ್ತಿ ಏನು ಇಲ್ಲಿ ಸಕ್ಕರೆ ಮಾಡ್ತಾ ಇರಲಿಲ್ಲ. ಇವತ್ತ ಇಲ್ಲಿ 10 ಕೋಟಿ ರೂಪಾಯಿ ಆಸ್ತಿ ಮಾಡೋದಷ್ಟು ಒಟ್ಟಕ್ಕೆ ಅವ್ರದ್ದು ಆಶೀರ್ವಾದದಿಂದ ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ನಮ್ಮ ತಾಯಿ ಅವರೆಲ್ಲ ಕೂಲಿ ಮಾಡಿ ಜೀವನ ಮಾಡಿದ್ರು. ಅವ್ರದ್ದು ಅದರಲ್ಲಿ ನಾನು ಒಂದು SLC ಓದಿದವನಷ್ಟೆ. ಅಂಥವರಲ್ಲಿ ಇವರ ಆಶೀರ್ವಾದ ತಗೊಂಡನಂತ ಇದೇ ಸಕ್ಕರೆ ಹೊಲದಲ್ಲೇ ನಾನು ತೋಟಗಳು ಮಾಡ್ಕೊಂಡು ಇವತ್ತು 18-20 ಲಕ್ಷ ಅಡಿಕೆದ್ದ ವರ್ಷದಲ್ಲಿ ನಾವು ಅನ್ನ ಕೊಡ್ತಿರೋದು ದೇವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೇ ಥರ ಆಗ್ತೀಯ ಅಂತ ಅವ್ರು ಹೇಳಿದ್ರು. ಆಗಿದ್ದೀನಿ. ಇವತ್ತು ಅವ್ರು ನೆನೆಸ್ಕೊಂತ ಇದ್ದೀನಿ. ಇನ್ನೂ ಅವರವು ಹೇಳವು ಚರಿತ್ರೆ ಭಾರಿ ಅದಾವೆ. ಅದರಲ್ಲಿ ಕೆಲವೊಂದು ಗೊತ್ತು, ಕೆಲವೊಂದು ನಾನು ಹೆಂಗೆ ಗೊತ್ತಾ, ಎಷ್ಟೋ ಜನ ಅಂದರೆ ರಾಜಕಾರಣಿಗಳು ಯಾವುದೇ ಇರಲಿ, ಉದಾಹರಣೆ ಕುಮಾರಸ್ವಾಮಿ ಇರ್ಬೋದು, ಬಂಗಾರಪ್ಪ ಇರ್ಬೋದು, ಇಲ್ಲ ಸಿ.ಟಿ. ರವಿ ಇರ್ಬೋದು, ಪ್ರತಿಯೊಬ್ಬರು ನೋಡು ಅವರು ಗೆದ್ದಾಗ ಇದೇ 3 ವರ್ಷ ಗೆಲ್ತೀಯ 3 ಸರಿ, ಆಮೇಲೆ ನಂತರ ಸೋಲ್ತೀಯ ಅಂತ ಒಬ್ಬ ಸಿ.ಟಿ. ರವಿ ಹೇಳಿದ್ರು. ಯಾಕೆ ಹಂಗೆ ಆಗುತ್ತೆ ನಿನಗೆ ಗೊತ್ತಾ, ನೀನು ಅಷ್ಟೊತ್ತಿಗೆ ಕೊಬ್ಬು ಬರುತ್ತೆ, ಆವಾಗ ನೀನು 100 ಸೋಲ್ತೀಯ ಅಂತ. ಸೋತರು ಸಿ.ಟಿ. ರವಿ. ಬಂಗಾರಪ್ಪ ಕಾರ್ ತಗೊಂಬಂದಿದ್ರು ಕೊಡಕ್ಕೆ ಅಂತೇಳಿ. ನೀನು ಕಾರ್ ತಂದಿದ್ಯಾ, ನೀನು ತಗೊಂಡು ನಡಿ, ನಮಗೆ ಬೇಡ. ಕುಮಾರಸ್ವಾಮಿ ಅಷ್ಟೇ ಅವೆಲ್ಲ ಮಾಡಿದ್ರು. ಈ ಥರ ಅವರ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ರೆ ಅವರು ದುಡ್ಡು ಮಾಡ್ಯಾರ ಸಾವಿರಾರು ಕೋಟಿ. ಅವ್ರಿಗೆ ದುಡ್ಡಿನ ಆಸೆ ಜನ ಅಲ್ಲ ಅವರು. ಸಾವಿರಾರು ಕೋಟಿ ತಂದು ಬಂದು ಬೀಳವು. ಆದರೆ ಅವರು ದುಡ್ಡಿನ ಆಸೆ ಇನ್ನೊಂದು ಇತ್ಯಾದಿ ಅಲ್ಲ. ಅವರಲ್ಲಿ ಬೆಳೆಯ ಅಡಿಕೆನ ಬಂದರಿಗೆ ಕೈ ಎತ್ತಿ ಕೊಡೋರು ದಾನಿಗಳು. ಇಲ್ಲಿ 2 ಗದ್ಗೆಗಳು ಇದಾವಲ್ಲ, ಯಾರ್ದು? ಇದು ಅವ್ರ ತಾಯಿದು, ಅದು ಅವ್ರದ್ದು. ನಮ್ದು ಇದ್ದೇ ಕೆಳಗೆ ಒಂದು ತೋಟ ಇದೆ, ಇವ್ರ ತೋಟದ ಕೆಳಗೆ ಒಂದು ಇದೆ. ಏನೋ ಅವ್ರು ನಾನು ತಗೊಂಡಿದ್ದೆ. ಅವ್ರು ಹೇಳಿದ್ರು. ಅಂದರೆ ನನಗೆ ಅಂದಾಜಿಲ್ಲ, ನಾನು ತೋಟ ವರ್ಷ ಮಟ್ಟಕ್ಕೆ ನಾವೆಲ್ಲ ಬೆಳೆದಿರಲಿಲ್ಲ. ಅದೇನೋ ಆಶೀರ್ವಾದವೋ ಏನೋ ದುಡಿಮೆ ಎಲ್ಲ ಕೈ ಹಿಡೀತು. ದೇವರು ಹೊಲಿಸ್ಕೊಟ್ಟ ಬ್ರಾಹ್ಮಣರದ್ದೇ ತಗೊಂಡೆ. ನಂತರ ಇನ್ನೊಬ್ಬರದ್ದು ತಗೊಂಡೆ. ಯಾವುದೋ ಈಗ ತಗೊಂಡೆ. ಈ ತೋಟದಿಂದ ಅವ್ರ ತೋಟದಿಂದ ಕೆಳಗಿರೋಷ್ಟು ನಮ್ಮದೇ.